ನಿಮ್ಮ ಒಂದು ಎಕ್ಸಾಮಲ್ಲಿ ಕೇಳ್ತಕ್ಕಂತಹ ಸುಮಾರು 12 ಅಂಕಗಳ ಗ್ರಾಮರ್ ಟಾಪಿಕ್ಸ್ಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ನಿಮ್ಮ ಪ್ರಿಪರೇಟರಿ ಎಕ್ಸಾಮಲ್ಲಿ ಏನು ಕೇಳಿದಾರಲ್ವಾ ಅದೇ ಪ್ರಶ್ನೆಗಳನ್ನು ತೆಗೆದುಕೊಂಡು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಈ ಒಂದು ಗ್ರಾಮರ್ ಟಾಪಿಕ್ನ ಕ್ವಶನ್ಸ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತೇಳಿ ಪ್ರತಿ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ನಾನು ನಿಮಗೆ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತಾ ಹೋಗ್ತೇನೆ. ಅವುಗಳನ್ನು ಫಾಲೋ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಕೂಡ ನೀವು ಈ ಒಂದು 12 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಫಸ್ಟ್ ಪ್ಯಾಸಿವ್ ಫಾರ್ಮ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋಣ. 3 ಅಂಕಗಳಿಗೆ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ. ಪ್ಯಾಸಿವ್ ಫಾರ್ಮ್ ಅಂದರೆ ಯಾವ ಒಂದು ವರ್ಬನ್ನು ಕೊಟ್ಟಿರ್ತಾರಲ್ವಾ ಬ್ರಾಕೆಟ್ ಒಳಗಡೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು ಕಮಿಟ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ ಮತ್ತು ಆಸ್ಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು 3 ವರ್ಬ್ಸನ್ನು ನೋಡ್ತೀರಾ. ಸೊ ಈ ಒಂದು 3 ವರ್ಬ್ಗಳ V3 ಫಾರ್ಮನ್ನು ನೀವು ಸರಿಯಾಗಿ ನೆನಪಿಟ್ಕೋಬೇಕು. V3 ಫಾರ್ಮ್ ಅಂದರೆ ಏನು? ಪ್ರೆಸೆಂಟ್, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸ್ ಅಂತ ನಾವು ವರ್ಬ್ಗಳನ್ನು ನೋಡ್ತೀವಲ್ವಾ. ಸೊ ಈ ಒಂದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನೇ ನಾವು V3 ಅಂತ ಕರಿತೇವೆ. ಸೊ ಯಾವುದೇ ಒಂದು ವರ್ಬನ್ನು ಕೊಟ್ಟಿರ್ತಾರೆ ಅದರ V3 ಫಾರ್ಮನ್ನು ನೀವು ಬರೀಬೇಕು. ಇಲ್ಲಿ ಗಮನಿಸೋದಾದ್ರೆ ಕಮಿಟ್ಗೆ ಕಮಿಟೆಡ್ ಅಂತ ಆಗುತ್ತೆ, ಸೆಂಟೆನ್ಸ್ಗೆ ಸೆಂಟೆನ್ಸ್ಡ್ ಅಂತ ಆಗುತ್ತೆ ಮತ್ತು ಆಸ್ಕ್ಗೆ ಆಸ್ಕ್ಡ್ ಅಂತ ಆಗುತ್ತೆ. ಸೊ ಈ V3 ಫಾರ್ಮ್ಗಳನ್ನು ಬರೆಯೋದಕ್ಕಿಂತ ಮೊದಲು ಆ ಒಂದು ಸೆಂಟೆನ್ಸ್ನ ಸಬ್ಜೆಕ್ಟನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ನೋಡಿ. ಮೊದಲಿಗೆ ನೋಡೋದಾದ್ರೆ ಇಲ್ಲಿ ಗಮನಿಸಿ, ಒನ್ಸ್ ಎ ಮರ್ಡರ್ ಅಂತ ಇದೆ ಅಲ್ವಾ. ಇಲ್ಲಿ ಎ ಮರ್ಡರ್ ಅಂತಕ್ಕಂಥದ್ದು ಇಲ್ಲಿ ಸಬ್ಜೆಕ್ಟ್ ಅಂತ ಅನ್ಕೊಳ್ಳೋಣ. ಇದು ಸಿಂಗ್ಯುಲರ್ ಆಗಿದೆನಾ ಪ್ಲೂರಲ್ ಆಗಿದೆನಾ ಅನ್ನೋದನ್ನ ನೋಡ್ಕೋಬೇಕು. ಎ ಮರ್ಡರ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಅದ್ರ ಜೊತೆಗೆ ನೆಕ್ಸ್ಟ್ ನೋಡಿ, ದ ಕ್ರಿಮಿನಲ್ ಇದೆ ಇಲ್ಲಿ ಎರಡನೇ ಬ್ಲಾಂಕ್ ಹತ್ರ, ಇದು ಕೂಡ ಸಿಂಗ್ಯುಲರ್. ಕ್ರಿಮಿನಲ್ ಒಬ್ಬನೇ ಇದಾನಲ್ವಾ, ಸೊ ದಿಸ್ ಈಸ್ ಆಲ್ಸೋ ಸಿಂಗ್ಯುಲರ್. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲೂ ಕೂಡ ನೋಡಿ ದ ಕ್ರಿಮಿನಲ್ ಸಿಂಗ್ಯುಲರ್ ಇದೆ. ಸೊ ಇಲ್ಲೂ ಕೂಡ ಸಿಂಗ್ಯುಲರ್ ಇರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ ಅಂದರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅಂದರೆ ವಾಸ್ ಅಂತಕ್ಕಂಥದ್ದನ್ನ ಬಳಸಬೇಕು ವಿದ್ಯಾರ್ಥಿಗಳೇ. ವಾಸ್ ಮತ್ತು ವರ್ಗಳನ್ನು ನೆನ್ಪಿಟ್ಕೊಳ್ಳಿ. ವರ್ ಅನ್ನೋದು ಪ್ಲೂರಲ್ ಇದ್ದರೆ, ವಾಸ್ ಅನ್ನೋದು ಸಿಂಗ್ಯುಲರ್ ಇದ್ದರೆ. ಇಲ್ಲಿ ಈ ಮರ್ಡರ್ ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ಹೆಲ್ಪಿಂಗ್ ವರ್ಬ್ ವಾಸ್ ಅಂತ ಹೇಳಿ ನಾವು ಸ್ಟಾರ್ಟಿಂಗ್ ಬರ್ಕೊಳ್ತೇವೆ. ಬರೆದುಕೊಂಡ ನಂತರ ಈ ಒಂದು ಕಮಿಟ್ ಏನಿದೆ ಅಲ್ವಾ ಇದರ V3 ಫಾರ್ಮನ್ನು ಬರೆದುಕೊಳ್ತೇವೆ, ಕಮಿಟೆಡ್. ಸರಿನಾ? ಇನ್ನು ನೋಡಿ ದ ಕ್ರಿಮಿನಲ್ ಇದೆ ಅಂದರೆ ಇದು ಕೂಡ ಸಿಂಗ್ಯುಲರ್ ಮೊದಲಿಗೆ ಹೇಳಿದಾಗೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನು ತೆಗೆದುಕೊಳ್ತೇವೆ. ಸೆಂಟೆನ್ಸ್ ಇರೋದನ್ನು ಸೆಂಟೆನ್ಸ್ಡ್ ಅಂತೇಳಿ ಬರಿತಾ ಇದ್ದೇವೆ, ಸೆಂಟೆನ್ಸ್ಡ್. ಅದೇ ರೀತಿ ಕ್ರಿಮಿನಲ್ ಇದೆ ಗಮನಿಸಬಹುದು, ಸಿಂಗ್ಯುಲರ್ ಮೊದಲಿಗೆ ಹೇಳಿದಾಗೆ. ಸೊ ಇಲ್ಲೂ ಕೂಡ ವಾಸ್ ಅಂತ ಬರ್ಕೋಬೇಕು. ಆಸ್ಕ್ ಇರೋದನ್ನು ಆಸ್ಕ್ಡ್ ಅಂತೇಳಿ V3 ಫಾರ್ಮನ್ನು ಬರಿತೇವೆ. ಸೊ ನಿಮಗೆ ಪ್ಯಾಸಿವ್ ಫಾರ್ಮ್ ಆಫ್ ವರ್ಬ್ ಬಂದರೆ ನೆನಪಿಟ್ಕೊಂಡ್ಬಿಡಿ, ಒಂದು ಸೂಟಬಲ್ ಹೆಲ್ಪಿಂಗ್ ವರ್ಬನ್ನು ಬರಿಬೇಕು. ನಂತರದಲ್ಲಿ ಯಾವ ವರ್ಬ್ ಇರುತ್ತೋ ಅದರ V3 ಫಾರ್ಮನ್ನು ಬರಿಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ನೋಡಿ, ವಾಸ್ ವರ್ಬ್ ಬರ್ಬೋದು ಅಥವಾ ಈಸ್ ಆರ್ ಕೂಡ ಬರ್ಬೋದು. ಈಸ್ ಆರ್ ಯಾವಾಗ ಬರುತ್ತೆ ಅಂದರೆ ಪ್ಯಾರಾಗ್ರಾಫನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಕೊಟ್ಟಾಗ ಬರುತ್ತೆ. ಬಟ್ ನಿಮ್ಮ ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಪಾಸ್ಟ್ ಟೆನ್ಸಲ್ಲೇ ಕೊಟ್ಟಿರ್ತಾರೆ. ಹಾಗಾಗಿ ವಾಸ್ ಮತ್ತು ವರ್ಗಳೇ ನೀವು ಬರಿಬಹುದು ವಿದ್ಯಾರ್ಥಿಗಳೇ. ಸರಿಯಾಗಿ ನೋಡ್ಕೊಳ್ಳಿ ಯಾವ ಟೆನ್ಸಲ್ಲಿದೆ ಅಂತ. ಇನ್ನು ಕ್ವಶನ್ ನಂಬರ್ 31ನಲ್ಲಿ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಕೇಳಿದರೆ ತುಂಬ ಸುಲಭವಾಗಿ ನೀವು 4 ಅಂಕಗಳನ್ನು ಇಲ್ಲಿ ಗಳಿಸಲಿಕ್ಕೆ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡಿ, ನಿಶಾ ಈಸ್ ಯೂಸ್ಡ್ ಟು ಕಮ್ ಟು ಕಾಲೇಜ್ ಡ್ಯಾಶ್ ಬಸ್ ಅಂತ ಇದೆ. ನೋಡಿ ಇಲ್ಲಿ ಡ್ಯಾಶ್ ಬಸ್ ಅಂತ ಏನು ಕೊಟ್ಟಿದ್ದಾರಲ್ವಾ, ಬಸ್ ಅಂತಕ್ಕಂಥದ್ದು ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಆಗಿರುತ್ತೆ. ಅಂದರೆ ಪ್ರಯಾಣ ಮಾಡಲಿಕ್ಕೆ ನಾವು ಬಳಸ್ತಕ್ಕಂಥ ಒಂದು ಟ್ರಾನ್ಸ್ಪೋರ್ಟೇಷನ್ ಅದಾಗಿರುತ್ತೆ. ಸೊ ಈ ರೀತಿ ಬಂದಂತಹ ಸಂದರ್ಭದಲ್ಲಿ ಬೈ ಅಂತೇಳಿ ನಾವು ಪ್ರಿಪೋಸಿಷನನ್ನು ಯೂಸ್ ಮಾಡಬೇಕು. ಪ್ರಿಪೋಸಿಷನ್ ಕೇಳಿರೋದ್ರಿಂದ ನೋಡಿ ಬೈ ಬಸ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಟ್ರೈನ್ ಕೊಟ್ಟರೆ ಆಗಲೂ ಕೂಡ ಬೈ ಟ್ರೈನ್, ಬೈ ಕಾರ್, ಈ ರೀತಿ ನಾವು ಬೈ ಅನ್ನು ಯೂಸ್ ಮಾಡ್ಕೋಬೇಕು ಪ್ರಯಾಣ ಮಾಡ್ತಕ್ಕಂತಹ ಈ ಒಂದು ವಾಹನಗಳಿಗೆ. ಇನ್ನು ಸೆಕೆಂಡ್ ನೋಡಿ, ಏನು ಕೇಳಿದರೆ ಸೆಗ್ಮೆಂಟ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೇಳಿದರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಒಂದು ಸೆಗ್ಮೆಂಟ್ಸ್ ಏನಿದಾವೋ ಇವುಗಳನ್ನು ಜೋಡಿಸಿ ಮೀನಿಂಗ್ಫುಲ್ ಸೆಂಟೆನ್ಸನ್ನು ಬರೀಬೇಕು. ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ನೋಡಿ, ದ ಕ್ಯಾಟ್ಸ್ ಅನ್ನೋದೇ ಇಲ್ಲಿ ಫಸ್ಟ್ ಬರ್ತಾ ಇದೆ, ದ ಕ್ಯಾಟ್ಸ್. ಇನ್ನು ಹೆಲ್ಪಿಂಗ್ ವರ್ಬ್ ಬರಬೇಕು. ನೆಕ್ಸ್ಟ್ ವರ್ ಇದೆ ನೋಡಿ, ದ ಕ್ಯಾಟ್ಸ್ ವರ್ ಅಂತ ಬರೀತೇವೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ದ ಕ್ಯಾಟ್ಸ್ ವರ್ ಫಸ್ಟ್ ಅಂತಕ್ಕಂಥದ್ದನ್ನು ಬರೀತೇವೆ. ದ ಕ್ಯಾಟ್ಸ್ ವರ್ ಫಸ್ಟ್ ಡೊಮೆಸ್ಟಿಕೇಟೆಡ್, ಇಲ್ಲಿರ್ತಕ್ಕಂಥದ್ದೇ ಡೊಮೆಸ್ಟಿಕೇಟೆಡ್ ಬೈ ಏನ್ಸಿಯಂಟ್ ಈಜಿಪ್ಟಿಯನ್ಸ್ ಅಂತ ಬರುತ್ತೆ ನೋಡಿ. ದ ಕ್ಯಾಟ್ಸ್ ವರ್ ಫಸ್ಟ್ ಡೊಮೆಸ್ಟಿಕೇಟೆಡ್ ಬೈ ಏನ್ಸಿಯಂಟ್ ಈಜಿಪ್ಟಿಯನ್ಸ್ ಅಂಥೇಳಿ ನಾವು ಸೆಂಟೆನ್ಸನ್ನು ಬರೀತೇವೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಯಾವ್ದು ಕೇಳಿದ್ರೆ ನೋಡಿ, ಯೂಸ್ ಆನ್ ಅಪ್ರಾಪ್ರಿಯೇಟ್ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥದ್ದು. ಸಬ್ಜೆಕ್ಟ್ ಯಾವ್ದು ಇದೆ ನೋಡಿ, ಒನ್ ಆಫ್ ಮೈ ಫ್ರೆಂಡ್ಸ್. ವಿದ್ಯಾರ್ಥಿಗಳೇ ಗಮನಿಸಬೇಕು, ಇಲ್ಲಿ ಫ್ರೆಂಡ್ಸ್ ಅಂತ ಇದೆ ಅಂತ ಅನ್ಕೊಂಡು ನೀವು ಪ್ಲೂರಲ್ ಅಂತ ತಿಳ್ಕೊಬೇಡಿ. ಯಾಕೆಂದ್ರೆ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ನಾವು ಒನ್ ಅನ್ನು ನೋಡಬೇಕಾಗುತ್ತೆ. ಒನ್ ಅಂದರೆ ಸಿಂಗ್ಯುಲರ್ ಅಲ್ವಾ. ಸೊ ಸಿಂಗ್ಯುಲರ್ ಇದ್ದಾಗ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಯಾವಾಗಲೂ ಕೂಡ ವರ್ಬ್ಗೆ
ಎಸ್ ಸೇರ್ಕೊಂಡಿರಬೇಕು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಕೊಟ್ಟಿರೋ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಆಗಿದೆ. ಸೊ ಇಲ್ಲಿ ವರ್ಬ್ಗೆ ಎಸ್ ಸೇರಿರೋದು ಅಂದರೆ ಅದು ಲಿವ್ಸ್ ಆಗಿರುತ್ತೆ. ಸೊ ನೀವು ಲಿವ್ಸ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂದರೆ ಸಿಂಗ್ಯುಲರ್ ಆಯಿತು, ಇದು ಕಂಪ್ಲೀಟ್ ಆಗಿ ಸಿಂಗ್ಯುಲರ್. ಒನ್ ಆಫ್ ಮೈ ಫ್ರೆಂಡ್ಸ್ ಲಿವ್ಸ್ ಇನ್ ಮೈಸೂರು ಅಂತ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಕೇಳಿದ್ದಾರೆ. ಇಡೀ ಸೆಂಟೆನ್ಸ್ ಅನ್ನು ನೋಡಿ. ಹಿ ಡ್ಯಾಶ್ ಇನ್ ದ ಕ್ಯೂ ಟು ರಿಸರ್ವ್ ದ ಟಿಕೆಟ್ಸ್ ಎಸ್ಟರ್ಡೇ. ವಿದ್ಯಾರ್ಥಿಗಳಿಗೆ ಗಮನಿಸಬೇಕು, ಇಲ್ಲಿ ಎಸ್ಟರ್ಡೇ ಅಂತಕ್ಕಂತಹ ಪದ ಬಹಳ ಮುಖ್ಯ ಆಗುತ್ತೆ. ಎಸ್ಟರ್ಡೇ ಅಂದರೆ ನಿನ್ನೆ ಅಂತ ಅಲ್ವಾ, ಅಂದರೆ ಇದು ಪಾಸ್ಟಲ್ಲಿ ನಡೆದಿರುವ ಘಟನೆ ಆಗಿದೆ. ಸೊ ಪಾಸ್ಟಲ್ಲಿ ಆಗಿರೋದ್ರಿಂದ ನಾವು ಇಲ್ಲಿ ಸ್ಟ್ಯಾಂಡ್ ಅಂತ ಏನು ಕೊಟ್ಟಿದ್ದಾರೋ ಇದರ ಪಾಸ್ಟ್ ಟೆನ್ಸನ್ನು ಬರಿಬೇಕಾಗುತ್ತೆ. ಸೊ ಸ್ಟ್ಯಾಂಡ್ ಅನ್ನೋ ಒಂದು ಪಾಸ್ಟ್ ಟೆನ್ಸ್ ಫಾರ್ಮ್ ಸ್ಟುಡ್ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಹಿ ಸ್ಟುಡ್ ಇನ್ ದ ಕ್ಯೂ ಟು ರಿಸರ್ವ್ ದ ಟಿಕೆಟ್ಸ್ ಎಸ್ಟರ್ಡೇ ಅಂತ ನಿಮ್ಮ ಆನ್ಸರ್ ಸಿಗುತ್ತೆ. ಸೊ ಈ ರೀತಿ ಈ ಒಂದು ರೀರೈಟ್ ಆಸ್ ಡೈರೆಕ್ಟೆಡ್ ಅನ್ನು ಬರೀರಿ. ಇನ್ನೊಂದು ಕಡೆ ಕೊಟ್ಟಿರ್ತಾರೆ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಸುಮಾರು 2 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಇವು ಕೂಡ ತುಂಬಾನೇ ಸುಲಭ. ಇಲ್ಲಿ ಕ್ವಶನ್ ಟ್ಯಾಗ್ ಅನ್ನ ಕೇಳಿದ್ದಾರೆ. ಸೊ ಕ್ವಶನ್ ಟ್ಯಾಗ್ ಅನ್ನ ನೀವು ಬರೀಬೇಕು ಅಂದರೆ ಮೊದಲನೇದಾಗಿ ಸೆಂಟೆನ್ಸ್ ಪಾಸಿಟಿವ್ ಇದೆನಾ ನೆಗೆಟಿವ್ ಇದೆನಾ ಅಂತ ನೋಡ್ಕೋಬೇಕು ವಿದ್ಯಾರ್ಥಿಗಳೇ. ಪಾಸಿಟಿವ್ ಅಥವಾ ನೆಗೆಟಿವ್ ಅಂದರೆ ಅಲ್ಲಿ ನಾಟ್ ಅಥವಾ ನೆಗೆಟಿವ್ಗೆ ಸಂಬಂಧಪಟ್ಟಂತ ಯಾವುದೋ ಒಂದು ವರ್ಡ್ ಇರುತ್ತೆ. ಇಲ್ಲಿ ನೋಡಿ, ಜಾನ್ವಿ ಒನ್ ದ ಟೆನ್ನಿಸ್ ಟೂರ್ನಮೆಂಟ್. ಸೊ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ದಿಸ್ ಈಸ್ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಈಗ ನಾವು ವರ್ಬ್ ಅನ್ನ ಗಮನಿಸೋಣ. ಒನ್ ಅಂತ ಇದೆ ನೋಡಿ. ಸೊ ಈ ಒನ್ ಅಂತಕ್ಕಂಥದ್ದು ವಿನ್ ಎನ್ನುವ ಕ್ರಿಯಾಪದದ ಪಾಸ್ಟ್ ಟೆನ್ಸ್ ಆಗಿದೆ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ನೋಡಿ, ಈ ರೀತಿ ವರ್ಬ್ ಅನ್ನು ನೋಡಿಕೊಂಡು ಪಾಸ್ಟ್ ಟೆನ್ಸ್ ಫಾರ್ಮ್ ಆಗಿರ್ತಕ್ಕಂತಹ ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡು ನಾವು ಇಲ್ಲಿ ಕ್ವಶನ್ ಟ್ಯಾಗ್ ಅನ್ನ ಬರಿಬೇಕಾಗುತ್ತೆ. ಸೊ ಇಲ್ಲಿ ಏನ್ ಮಾಡಬೇಕು, ಡಿಡ್ ಅಂತ ಬರ್ಕೊಳ್ತೇವೆ ಕ್ವಶನ್ ಟ್ಯಾಗ್ಗೆ, ಮತ್ತು ಇದಕ್ಕೆ ನೆಗೆಟಿವ್ ವರ್ಡ್ ಆಗಿರ್ತಕ್ಕಂತಹ ನಾಟ್ ಅನ್ನ ಕಾಂಟ್ರಾಕ್ಟೆಡ್ ಫಾರ್ಮ್ ಅಲ್ಲಿ ಈ ರೀತಿ ಸೇರಿಸಬೇಕು. ಡಿಡೆಂಟ್ ಅಂತ ಆಯ್ತು. ಇನ್ನು ಇಲ್ಲಿ ಸಬ್ಜೆಕ್ಟ್ ಜಾನ್ವಿ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಹುಡುಗಿ ಆಗಿರೋದ್ರಿಂದ ಪ್ರನೌನ್ ಅನ್ನ ಬಳಸಬೇಕಾಗುತ್ತೆ ಕ್ವಶನ್ ಟ್ಯಾಗ್ ಅಲ್ಲಿ. ಡಿಡೆಂಟ್ ಶಿ ಅಂತೇಳಿ ನಾವು ಕ್ವಶನ್ ಟ್ಯಾಗ್ ಅನ್ನ ಫ್ರೇಮ್ ಮಾಡಬೇಕು ವಿದ್ಯಾರ್ಥಿಗಳೇ. ಒಂದು ವೇಳೆ ನೋಡಿ, ಜಾನ್ವಿ ವಿನ್ ದ ಟೆನ್ನಿಸ್ ಟೂರ್ನಮೆಂಟ್, ಇಲ್ಲಿ ಒನ್ ಇರೋ ಬದಲಿ ವಿನ್ ಅಂತ ಇತ್ತು ಅಂತ ಇಟ್ಕೊಳ್ಳಿ. ಜಾನ್ವಿ ವಿನ್ಸ್ ಅಂತ ಬರ್ತಾ ಇತ್ತು. ಸೊ ಆಗ ನಾವು ಡಸ್ ಅನ್ನ ತೆಗೆದುಕೊಂಡು ಕ್ವಶನ್ ಟ್ಯಾಗ್ ಅನ್ನ ಮಾಡ್ತಾ ಇದ್ವಿ, ಡಸಂಟ್ ಶಿ ಅಂತ. ಇನ್ನು ಸೆಕೆಂಡ್ ನೋಡಿ, ಶಿವ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ. ಇಲ್ಲಿ ಮೆಲೋಡಿಯಸ್ಲಿ ಅಂತಕ್ಕಂಥದಕ್ಕೆ ಅಂಡರ್ಲೈನ್ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ WH ಕ್ವಶನ್ ಅನ್ನ ಫ್ರೇಮ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಶಿವ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ, ಶಿವ ಸಾಂಗ್ ಅನ್ನ ತುಂಬಾ ಮೆಲೋಡಿಯಸ್ ಆಗಿ ಹೇಳಿದ್ದಾನೆ ಅಂತಕ್ಕಂಥದ್ದು. ಇಲ್ಲಿ ಮೆಲೋಡಿಯಸ್ಲಿಗೆ ಅಂದ್ರೆ ಎಡ್ವರ್ಬ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಎಡ್ವರ್ಬ್ಗೆ ಅಂಡರ್ಲೈನ್ ಇದ್ದಾಗ ನಾವು WH ವರ್ಡ್ ಆಗಿರ್ತಕ್ಕಂತಹ ಹೌ ಅನ್ನ ತೆಗೆದುಕೊಳ್ತೇವೆ ವಿದ್ಯಾರ್ಥಿಗಳೇ. ಸೊ ಹೌ. ಇನ್ನು ನೋಡಿ, ವರ್ಬ್ ಸ್ಯಾಂಗ್ ಇದೆ, ಪಾಸ್ಟ್ ಟೆನ್ಸ್ ಇದೆ. ಸೊ ಒಂದು ಹೆಲ್ಪಿಂಗ್ ವರ್ಬ್ ಆಗಿರುವ ಡಿಡ್ ಅನ್ನ ಇಲ್ಲೂ ಕೂಡ ತೆಗೆದುಕೊಳ್ಬೇಕು. ಹೌ ಡಿಡ್ ಶಿವ ಸ್ಯಾಂಗ್ ಇರೋದನ್ನ ಸಿಂಗ್ ಅಂತ ಬರಿತೇವೆ. ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಡಿಡ್ ಅನ್ನು ತೆಗೆದುಕೊಂಡಿರೋದ್ರಿಂದ ವರ್ಬ್ ಅನ್ನ V1 ಅಲ್ಲಿ ಬರಿಬೇಕು ವಿದ್ಯಾರ್ಥಿಗಳೇ. ಹೌ ಡಿಡ್ ಶಿವ ಸಿಂಗ್ ದ ಸಾಂಗ್ ಅಂತ ಬರೆದು ಕ್ವಶನ್ ಮಾರ್ಕ್ ಅನ್ನ ಹಾಕಬೇಕು ವಿದ್ಯಾರ್ಥಿಗಳೇ. ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್, ಸುಮಾರು 3 ಅಂಕಗಳಿಗೆ ತುಂಬಾ ಸುಲಭವಾಗಿರೋ ಪ್ರಶ್ನೆ ವಿದ್ಯಾರ್ಥಿಗಳೇ. ಇಲ್ಲಿ 3 ಬ್ಲಾಂಕ್ ಏನು ಕೊಟ್ಟಿರ್ತಾರೋ ಅಲ್ಲಿ 3 ಸೆಂಟೆನ್ಸ್ಗಳನ್ನು ನೀವು ಬರೀಬೇಕಾಗುತ್ತೆ. ಇಲ್ಲಿ ಸ್ಟ್ರೇಂಜರ್ ಮತ್ತು ಆಟೋ ಡ್ರೈವರ್ ಮಾತನಾಡ್ತಕ್ಕಂಥದ್ದು. ಸ್ಟ್ರೇಂಜರ್ ಕೇಳ್ತಾನೆ ಆಟೋ ಡ್ರೈವರ್ನ ಏನಂತ ಕೇಳ್ತಾನೆ, ಎಕ್ಸ್ಕ್ಯೂಸ್ ಮೀ, ಮೇ ಐ ನೋ ಹೌ ಫಾರ್ ಈಸ್ ಕುವೆಂಪು ನಗರ್ ಫ್ರಮ್ ಹಿಯರ್. ಕುವೆಂಪು ನಗರ ಇಲ್ಲಿಂದ ಎಷ್ಟು ದೂರ ಇದೆ ಅಂತೇಳಿ ಸ್ಟ್ರೇಂಜರ್ ಕೇಳ್ತಾ ಇದ್ದಾನೆ ಆಟೋ ಡ್ರೈವರ್ನ. ಸೊ ಎಷ್ಟು ದೂರ ಇದೆ ಅಂತ ಹೇಳಬೇಕಲ್ವಾ. ಸೊ ಈಗ ಆಟೋ ಡ್ರೈವರ್ ಏನು ಹೇಳ್ತಾನೆ ಅನ್ನೋದನ್ನ ಒಂದು ಸೆಂಟೆನ್ಸ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಒಂದು 4-5 ಕಿಲೋಮೀಟರ್ ಐತೆ ಅಂತ ಇರ್ಬೋದಲ್ವಾ. ಸೊ ಅದನ್ನೇ ಅವನು ಯಾವ ರೀತಿ ಹೇಳ್ತಾನೆ, ಇಟ್ ಈಸ್ ಅಬೌಟ್ ಒಂದು 5 ಕಿಲೋಮೀಟರ್ ಅಂದ್ಕೊಂಡ್ರೆ 5 ಕಿಲೋಮೀಟರ್ಸ್ ಅಂತ ಬರೆಯೋಣ. ಕಿಲೋಮೀಟರ್ಸ್ ಇಲ್ಲಿಂದ, ಫ್ರಮ್ ಹಿಯರ್ ನೋಡಿ, ಇಲ್ಲೇ ಫ್ರಮ್ ಹಿಯರ್ ಇದೆ ಅಲ್ವಾ, ಅದನ್ನೇ ನೀವು ತೆಗೆದುಕೊಂಡು ಬರೀಬಹುದು ವಿದ್ಯಾರ್ಥಿಗಳೇ. ಫ್ರಮ್ ಹಿಯರ್. ಸೊ ಸೆಂಟೆನ್ಸ್ ನೀಟಾಗಿ ಬರುತ್ತೆ. ಇಟ್ ಈಸ್ ಅಬೌಟ್ 5 ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಅಂತೇಳಿ. ಕ್ಯಾನ್ ಯು ಡ್ರಾಪ್ ಮಿ ದೇರ್, ಅಲ್ಲಿಗೆ ಡ್ರಾಪ್ ಮಾಡ್ತೀರಾ ಅಂತ ಸ್ಟ್ರೇಂಜರ್ ಕೇಳ್ತಾರೆ. ಆಟೋ ಡ್ರೈವರ್ ಮಾಮೂಲಿ ಎಸ್ ಅಂತ ಹೇಳ್ತಾರಲ್ವಾ. ಸೊ ಇಲ್ಲಿ ಎಸ್ ಅಂತ ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತೇವೆ. ಐ ಕ್ಯಾನ್ ಡ್ರಾಪ್ ಯು ಅಂತೇಳಿ ಸಿಂಪಲ್ ಆಗಿ ಬರಿಬಹುದು. ಐ ಕ್ಯಾನ್ ಡ್ರಾಪ್ ಯು ಅಂತ ಬರೆದು ದೇರ್ ಇರೋದನ್ನ ಇಲ್ಲಿ ಕೊನೆಗೆ ಬರಿಬಹುದು ನೀವು. ಎಸ್ ಐ ಕ್ಯಾನ್ ಡ್ರಾಪ್ ಯು ದೇರ್ ಅಂತೇಳಿ. ಸೊ ಇಲ್ಲಿಗೆ ಮತ್ತೊಂದು ಅಂಕ ನಿಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಮತ್ತೆ ಸ್ಟ್ರೇಂಜರ್ ಹೇಳೋದು ನೋಡಿ, ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ದೇರ್. ಅಲ್ಲಿಗೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಒಂದು 15 ನಿಮಿಷ ಬೇಕಾಗುತ್ತೆ ಅಂತ ಅನ್ಕೋಬಹುದು. ಸೊ ಆಟೋ ಡ್ರೈವರ್ ಅದನ್ನೇ ಹೇಳ್ತಾನೆ ಅಂತ ಅನ್ಕೊಂಡ್ರೆ, ಹೌ ಲಾಂಗ್ ಡಸ್ ಇಟ್ ಟೇಕ್ ಅಂತ ಇದೆಲ್ವಾ. ಸೊ ಇದನ್ನೇ ತೆಗೆದುಕೊಳ್ಳೋಣ, ಇಟ್ ಟೇಕ್ಸ್ ಅಂತ ಮಾಡೋಣ. ಇಟ್ ಟೇಕ್ಸ್ ಅಬೌಟ್
15 ಮಿನಿಟ್ಸ್ ಅಂತ ಬರಿಬಹುದು ನೋಡಿ ವಿದ್ಯಾರ್ಥಿಗಳೇ. ಇಟ್ ಟೇಕ್ಸ್ ಅಬೌಟ್ 15 ಮಿನಿಟ್ಸ್. ಇಲ್ಲೇ ಇರೋ ವರ್ಡ್ಸನ್ನು ನೀವು ಮತ್ತೆ ಬರಿಬೋದು. ಟು ರೀಚ್ ದೇರ್. ಸೊ ಸೆಂಟೆನ್ಸ್ ತುಂಬ ಲಾಂಗ್ ಆಗುತ್ತೆ, ನಿಮ್ಮ ಅಂಕ ಸುಲಭವಾಗಿ ನಿಮಗೆ ಸಿಗುತ್ತೆ. ಅಲ್ಲಿರೋ ಪದಗಳು ನಿಮಗೆ ಈ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತವೆ. ಸೊ ಈ ರೀತಿ ನೀವೇನು ಮಾಡಬೇಕು ಅಂದರೆ ಅಲ್ಲಿರ್ತಕ್ಕಂತಹ ವರ್ಡ್ಸ್ಗಳ ಸಹಾಯದಿಂದನೇ ನೀವು ಆನ್ಸರ್ಸ್ಗಳನ್ನು ಬರೀಬಹುದು ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಗ್ರಾಮರ್ ಟಾಪಿಕ್ ಇಲ್ಲಿ ಏನು ಡಿಸ್ಕಷನ್ ಮಾಡಿದ್ದೆವೋ ಇದು ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಹೆಲ್ಪ್ಫುಲ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾವುದಾದ್ರೂ ಗ್ರಾಮರ್ ಟಾಪಿಕ್ಸ್ಗಳಿರ್ಬೋದು ಅಥವಾ ಕ್ವಶನ್ ಆನ್ಸರ್ಸ್ ಇರ್ಬೋದು, ಬೇಕು ಅಂದರೆ ಅವುಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿದ್ಯಾರ್ಥಿಗಳೇ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಲೆಸನ್ಸ್ಗಳನ್ನು ನೀವು ಈಸಿಯಾಗಿ ಕಲೀಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.